ನಮಸ್ತೆ ಮಾಸ್ಟರ್. ESSನ 18 ಪ್ರಿನ್ಸಿಪಲ್ಗಳಲ್ಲಿ 6ನೇ ಪ್ರಿನ್ಸಿಪಲ್ ಏನಂದ್ರೆ ಪಿರಮಿಡ್ ಶಕ್ತಿ. ಪಿರಮಿಡ್ ಶಕ್ತಿಯನ್ನ ಎಲ್ಲರೂ ಬಳಸ್ಕೊಳ್ಬೇಕು. ಪಿರಮಿಡ್ ಅಂದ್ರೆ ಒಂದು ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಪ್ರಾಣ ಶಕ್ತಿಯ ಶೇಖರಣೆಯ ಜಾಗ ಅದು. ಅದ್ಭುತವಾಗಿ ಕಾಸ್ಮಿಕ್ ಎನರ್ಜಿಯನ್ನ ಶೇಖರಣೆ ಮಾಡುತ್ತೆ, ಮತ್ತೆ ಆಂಪ್ಲಿಫೈ ಮಾಡುತ್ತೆ, ಮತ್ತೆ ಅದನ್ನ ರೇಡಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಪಿರಮಿಡ್ ಎನರ್ಜಿ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಹಾಗೆಯೇ ನಾವು ಪಿರಮಿಡ್ ಒಳಗಡೆ ಧ್ಯಾನ ಮಾಡಿದ್ರೆ 1 ಗಂಟೆಗಳ ಕಾಲ ಧ್ಯಾನ ಮಾಡಿದ್ರೆ ಸಾಕು. ನಾವು ಹೊರಗಡೆ 3 ಗಂಟೆಗಳ ಕಾಲ ಧ್ಯಾನ ಮಾಡಿದ್ರೆ ಸಮ ಅಷ್ಟು ಎನರ್ಜಿ ಬರುತ್ತೆ. ಮತ್ತೆ ನಿದ್ರೆ ಕೂಡ ಪಿರಮಿಡ್ ಒಳಗಡೆ 1 ಅವರ್ ಮಾಡಿದ್ರೆ ಸಾಕು, 3 ಗಂಟೆಗಳ ಕಾಲ ನಿದ್ರೆ ಮಾಡಿದಷ್ಟು ಶಕ್ತಿ ಬರುತ್ತೆ. ಹಾಗೆಯೇ ಪಿರಮಿಡ್ಗೆ ಒಂದು ಪವಿತ್ರವಾದ ಒಂದು ಆಯಾಸ ಅಂದ್ರೆ ರೇಖಾಗಣಿತ ಇದೆ. ಅದಕ್ಕೆ ಜೊಮೆಟ್ರಿಕಲ್ ಡಿಸೈನ್ ಇದೆ ಅದಕ್ಕೆ. ಸೊ ಅದರಿಂದ ಅದು ಪವಿತ್ರವಾಗಿದೆ. ನಮ್ಗೆಲ್ಲ ಅನಿಸ್ಬೋದು ಪಿರಮಿಡ್ ಅಂದ ತಕ್ಷಣ ಈಜಿಪ್ಟ್ ಅಲ್ಲಿರುವಂತ ಗೀತಾ ಪಿರಮಿಡ್ ಅಂತ. ಹೌದು, ಅದೇನು ಅದರಲ್ಲಿ ಬೇಕಾದಷ್ಟು ಜನ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಂಡಿರುವಂಥದ್ದು. ಅದನ್ನ ಪತ್ರಿಜಿಯಲ್ಲಿ ಓದಿ ತಿಳ್ಕೊಂಡು ರಿಸರ್ಚ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಗೆ ಅದನ್ನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಸೊ ESSನ ಮೂಲ ಉದ್ದೇಶ ಏನು ಅಂತಂದ್ರೆ, ಮುಖ್ಯವಾದ ಉದ್ದೇಶ ಅಂತಂದ್ರೆ ಪಿರಮಿಡ್ ನ ಧ್ಯಾನಕ್ಕೆ ಬಳಸಿಕೊಳ್ಳುವಂಥದ್ದು. ನಮ್ಮ ಧ್ಯಾನ ಹೆಚ್ಚು ಹೆಚ್ಚು ಶಕ್ತಿಯನ್ನ ಕಡಿಮೆ ಸಮಯದಲ್ಲಿ ಪಡ್ಕೊಳ್ಳೋಕ್ಕೆ ಪಿರಮಿಡ್ಗಳು ಉಪಯೋಗ ಆಗ್ತವೆ. ಮತ್ತೆ ಪಿರಮಿಡ್ ನ ಎಲ್ಲ ತರ ಯೂಸ್ ಮಾಡ್ಕೋಬಹುದು. ಅದರ ನೀರನ್ನ ಕುಡಿಬಹುದು, ಎನರ್ಜೈಸ್ ಆಗಿರುತ್ತೆ ನೀರು. ಮತ್ತೆ ಆ ಪಿರಮಿಡ್ ಎಲ್ಲರ ಮನೆಯಲ್ಲೂ ಇರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಪಿರಮಿಡ್ ಇರಬೇಕು. ಕಾಸ್ಮಿಕ್ ಎನರ್ಜಿ ಎಲ್ಲರ ಮನೆಯಲ್ಲೂ ಇರಬೇಕು, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ರೂಮ್ಗಳಲ್ಲಿ ಇರಬೇಕು. ಚಿಕ್ಕ ಪಿರಮಿಡ್, ದೊಡ್ಡ ಪಿರಮಿಡ್ ಎಲ್ಲ ಇರಬೇಕು. ಸಾಧ್ಯ ಆದ್ರೆ ಮನೆಗಳಲ್ಲಿ ಮೇಲೂ ಕೂಡ ನಾವು ಪಿರಮಿಡ್ ನ ಕಟ್ಕೋಬಹುದು. ಈ ಪಿರಮಿಡ್ಗಳಲ್ಲಿ ಮಲ್ಕೊಳ್ಳೋದ್ರಿಂದ 1 ಗಂಟೆ ಮಲ್ಕೊಂಡ್ರೆ ಸಾಕು, ನಮ್ಗೆ 3 ಗಂಟೆಗಳ ಮಲ್ಕೊಂಡಿದ್ದಷ್ಟು ನಮ್ಗೆ ಎನರ್ಜಿ ಬರುತ್ತೆ, ಕಾಸ್ಮಿಕ್ ಎನರ್ಜಿ ಕೂಡ ಸಿಕ್ಕತ್ತೆ. ಸೊ ಇದನ್ನೆಲ್ಲ ಉಪಯೋಗ ಪಡ್ಕೋಬೇಕು. ಇದು ESSನ 6ನೇ ಪ್ರಿನ್ಸಿಪಲ್, ಅತಿ ಮುಖ್ಯವಾದ ಪ್ರಿನ್ಸಿಪಲ್. ಥ್ಯಾಂಕ್ ಯು ಮಾಸ್ಟರ್.